ಹಾಯ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ ನಿಮ್ಗೆ ಫಂಡೆಡ್ ಅಕೌಂಟ್ಸ್ ಬಗ್ಗೆ ಕೊಡ್ತೀನಿ. ನಾನ್ ತಗೊಂಡಿದ್ದ ಫಂಡೆಡ್ ಅಕೌಂಟ್ ಪಾಸ್ ಮಾಡ್ದ, ಇದ್ರ ಫೇಲ್ ಮಾಡ್ದ, ಇದ್ರಲ್ಲಿ ರೂಲ್ಸ್ ಏನೇನಿದೆ, ನಾನೇನಕ್ಕೆ ಈ ಫಂಡೆಡ್ ಅಕೌಂಟ್ ನ ಚೂಸ್ ಮಾಡಿದೀನಿ ಅಂತ ನಾನು ಕೊಡ್ತೀನಿ. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಾನು $10,000 ಫಂಡೆಡ್ ಅಕೌಂಟ್ ತಗೊಂಡಿದ್ದೆ. ಇದು ಪ್ರಾಫಿಟ್ ಟಾರ್ಗೆಟ್ ಬಂದು $1,000 ಆಗಿರುತ್ತೆ. ಮಿನಿಮಮ್ ಲಾಸ್ ಬಂದು $400 ಆಗಿರುತ್ತೆ. ಮ್ಯಾಕ್ಸಿಮಮ್ ಲಾಸ್ ಬಂದು $800 ಆಗಿರುತ್ತೆ. ಸೊ ಈ ಡೈಲಿ ಲಾಸ್ ಬಂದು ಇದು $400 ಆಗಿರುತ್ತೆ. ಸೊ ಇಲ್ಲೇನ್ ನೋಡ್ತಿದ್ದೀರಾ, ನಾನು ಪ್ರಾಫಿಟ್ ಟಾರ್ಗೆಟ್ ನ ಅಚೀವ್ ಮಾಡಿದೀನಿ. ಮಿನಿಮಮ್ ಪ್ರಾಫಿಟಬಲ್ ಡೇಸ್ ಕೂಡ ಅಚೀವ್ ಮಾಡಿದ್ರೆ ನಾನು ಈ ಫೇಸ್ ನ ಕ್ಲಿಯರ್ ಮಾಡ್ತೀನಿ. ಇದು ಒನ್ ಫೇಸ್ ಆಗಿರುತ್ತೆ. ಈ ಫೇಸ್ ಕ್ಲಿಯರ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನನಗೆ ಫಂಡೆಡ್ ಅಕೌಂಟ್ ಸಿಗುತ್ತೆ. ಇಲ್ಲಿ ನೀವು ಗ್ರಾಫ್ ನ ನೋಡೋದಿದ್ರೆ, ಸೊ ಇದು ಇನ್ಕ್ರೀಸಿಂಗ್ ಇದೆ. ಸೊ ಇಲ್ಲಿ ನೀವು ಆವರೇಜ್ ಪ್ರಾಫಿಟ್ ನೋಡಿದ್ರೆ $208. ಸೊ ಆವರೇಜ್ ಲಾಸ್ ಬಂದು $161. ವಿನ್ ರೇಟ್ ನಂದು ತುಂಬಾ ಚೆನ್ನಾಗಿದೆ, ಆಲ್ಮೋಸ್ಟ್ 85% ಇದೆ. ಸೊ ಆಲ್ರೆಡಿ ನಾನು ಟ್ರೇಡ್ಸ್ ನೋಡಿದ್ರೆ 7 ಟ್ರೇಡ್ಸ್ ನೋಡಿದೀನಿ. ಸೊ ಇಲ್ಲಿ ನಾವು ನೋಡೋದಿದ್ರೆ, ಸೊ ಇಲ್ಲಿ ನಮ್ಮ PNL ಕೂಡ ನೋಡಬಹುದು. ಫಸ್ಟ್ ಡೇ ನಾವು $10,000 ಇಂದ $10,453 ತನಕ ಮಾಡಿದ್ದೆ. ಸೊ ನೆಕ್ಸ್ಟ್ ಆಲ್ಮೋಸ್ಟ್ $11,000 ತನಕ ಮಾಡಿದೆ. ಥರ್ಸ್ಡೇ ಆಕ್ಚುಲಿ ನಾನು ಟ್ರೇಡ್ ತಗೊಂಡಿಲ್ಲ, ಫ್ರೈಡೇ ಕೂಡ ತಗೊಂಡಿಲ್ಲ, ಸ್ಯಾಟರ್ಡೇ ಕೂಡ ತಗೊಂಡಿಲ್ಲ, ಸಂಡೇ ಕೂಡ ತಗೊಂಡಿಲ್ಲ. ಇವತ್ತು ನಾನು ಆಕ್ಚುಲಿ ಟ್ರೇಡ್ ನಾನು ತಗೊಂಡಿದ್ದು. ಏನಕ್ಕೆ ಟ್ರೇಡ್ ನಾನು ತಗೊಂಡೆ ಅಂದ್ರೆ, ಫಸ್ಟ್ ಆಫ್ ಆಲ್ ಏನಿದೆ, ಸಾಟರ್ಡೇ ವೀಕೆಂಡ್ಸ್ ಎಲ್ಲ ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಸೊ ಬಿಟ್ ಕಾಯಿನ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಯಾವ್ದು ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಹಾಲಿಡೇ ಇದೆ ಆಕ್ಚುಲಿ ಸಂಡೇ, ಸೊ ಅದಕ್ಕೆ ಗೋಲ್ಡ್ ನಾನು ಟ್ರೇಡ್ ಮಾಡಲ್ಲ. ಬಿಟ್ ಕಾಯಿನ್ ಏನಕ್ಕೆ ಅಂದ್ರೆ ನಾನು ಟ್ರೇಡ್ ಮಾಡಲ್ಲ ಅಂದ್ರೆ, ಅದರಲ್ಲಿ ವಾಲಟಿಲಿಟಿ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ನಾನು ಟ್ರೇಡ್ ಮಾಡಕ್ ಹೋಗಲ್ಲ. ಸೊ ಇಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಸೊ ಜನರಲ್ ಕೂಡ ನಾನು ತೋರಿಸ್ತೀನಿ. ಇವತ್ತು ಪ್ರಾಫಿಟ್ ಟಾರ್ಗೆಟ್ ಆಲ್ರೆಡಿ ಹಿಟ್ ಮಾಡಿದ್ದೇನೆ. ಸೊ $59 ನಾನು ಪ್ರಾಫಿಟ್ ಮಾಡಿದ್ದೀನಿ. ನನ್ನ ಅಕೌಂಟ್ ನ ಪಾಸ್ ಮಾಡಿದ್ದೀನಿ. ಇಲ್ಲಿ ಮಿನಿಮಮ್ ಪ್ರಾಫಿಟಬಲ್ ಡೇಸ್ ನ ಅಚೀವ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ $55 ನಾನು ಏನೋ ಪ್ರಾಫಿಟ್ ಮಾಡಿದ್ರೆ ಮಿನಿಮಮ್ ಟ್ರೇಡಿಂಗ್ ಡೇಸ್ ಗೆ ಕೌಂಟ್ ಆಗುತ್ತೆ. ಸೊ ಯಾವ ತರ ಕೌಂಟ್ ಆಗುತ್ತೆ ಅಂದ್ರೆ, ಫಸ್ಟ್ ನೀವು ಡ್ಯಾಶ್ ಬೋರ್ಡ್ ಹೋಗೋದಿದ್ರೆ, ಸೊ ಇಲ್ಲಿ ನಾನು ಕೊಡ್ತೀನಿ ನಿಮ್ಗೆ. ಮಿನಿಮಮ್ ಪ್ರಾಫಿಟಬಲ್ ಡೇಸ್ ಅಂದ್ರೆ ನೀವು ರ್ಯಾಂಡಮ್ ಆಗಿ $30 ಪ್ರಾಫಿಟ್ ಮಾಡಿದ ತಕ್ಷಣ ಅಲ್ಲಿ ತೋರ್ಸಲ್ಲ ನಿಮ್ಗೆ. ಸೊ ಎಷ್ಟು ಮಾಡಬೇಕಾಗಿರೋದು ಅಂದ್ರೆ, ಎಂಡ್ ಆಫ್ ದ ಡೇ ಏನಿದೆ, ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಎಂಡ್ ಆಫ್ ದ ಡೇ ಬ್ಯಾಲೆನ್ಸ್ ಅಂದ್ರೆ ಇಲ್ಲಿ $11,033 ಇದೆಯಲ್ಲ. ಸೊ ಇದಕ್ಕಿಂತ ಜಾಸ್ತಿ, ಆಲ್ಮೋಸ್ಟ್ ಅದಕ್ಕಿಂತ ಜಾಸ್ತಿ ಅಂದ್ರೆ 0.5% ಜಾಸ್ತಿ ಮಾಡಿರ್ಬೇಕು. ಅಂದ್ರೆ 0.5% ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ $11,033 ಇಂಟು 0.5% ಅಂದ್ರೆ $55 ಮಿನಿಮಮ್ ನೀವು ಪ್ರಾಫಿಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಲ್ಲಿ ಇಲ್ಲಿ ಮಿನಿಮಮ್ ಪ್ರಾಫಿಟಬಲ್ ಡೇಸ್ ಗೆ ಅಕೌಂಟ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ನಾನು ಅಚೀವ್ ಮಾಡಿದ್ದೀನಿ. ಈ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನ ಯಾವ ತರ ನಾವು ಫಂಡೆಡ್ ಅಕೌಂಟ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅಂತ ನಾನು ಕೊಡ್ತೀನಿ. ಇಲ್ಲೇನ್ ನೋಡ್ತಾ ಇದೀರಾ, ಮಿನಿಮಮ್ ಪ್ರಾಫಿಟಬಲ್ ಡೇಸ್ ಕೂಡ ಅಚೀವ್ ಆಗುತ್ತೆ. ಇದು ಅಪ್ಡೇಟ್ ಆಗಕ್ಕೆ ಒಂದ್ ದಿನ ಬೇಕಾಗುತ್ತೆ. ಸೊ ಅಪ್ಡೇಟ್ ಆಗಿದ ತಕ್ಷಣ ನಂಗೆ ಇಮೇಲ್ ಬರುತ್ತೆ, ಅವಾಗ ಫಂಡೆಡ್ ಅಕೌಂಟ್ ಡೈರೆಕ್ಟ್ ಆಗಿ ಕೊಡ್ತಾರೆ. ಅಲ್ಲಿಂದ ನಾವು ಟ್ರೇಡ್ ಮಾಡ್ಕೊಂಡು ಪೇಔಟ್ಸ್ ನ ತಗೋಬಹುದು. ಸೊ ಇಲ್ಲೇನ್ ನೋಡ್ತಾ ಇದ್ದೀರಾ ನೀವು, ನಾನೇನಕ್ಕೆ ಈ ಅಕೌಂಟ್ ನ ಚೂಸ್ ಮಾಡಿದ್ದು ಅಂದ್ರೆ, ಇದ್ರಲ್ಲಿ ನಿಮ್ಗೆ ರೂಲ್ಸ್ ತುಂಬಾ ಸಿಂಪಲ್ ಇದೆ. ಕನ್ಸಿಸ್ಟೆನ್ಸಿ ರೂಲ್ಸ್ ಇಲ್ಲ, ಟ್ರೈಲಿಂಗ್ ರೋಡ್ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಚೂಸ್ ಮಾಡಿದ್ದು. ಬೇರೆ ಎಲ್ಲಾದ್ರೂ ನಿಮ್ಗೆ ಈ ತರ ತುಂಬಾ ರೂಲ್ಸ್ ಇದೆ, ಆದ್ರೆ ತುಂಬಾ ಕಮ್ಮಿಗೆ ಸಿಗುತ್ತೆ. ಆದ್ರೆ ಆ ಫೇಸ್ ನ ನೀವು ಕ್ಲಿಯರ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಏನ್ ಆ ಫೇಸ್ ಕೊಟ್ಟಿದಾರೋ ಅದನ್ನ ಅವ್ರು ಆಕ್ಚುಲಿ ಲಾಭ ಮಾಡ್ಕೋಬೇಕು ಅಂತಾನೆ ಆತರ ಕೊಟ್ಟಿರೋದು. ಬಿಕಾಸ್ ಕಮ್ಮಿಗೆ ಕೊಟ್ಟಾಗ ಜನರನ್ನ ಅಟ್ರಾಕ್ಟ್ ಜಾಸ್ತಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಟ್ರಾಕ್ಟ್ ಮಾಡಿದಾಗ ನಿಮ್ಗೆ ನೀವೇನ್ ಅನ್ಕೊಂತೀರಾ, ಕಮ್ಮಿ ದುಡ್ಡಿಗೆ ನಾನು ತಗೊಂಡು ಆರಾಮಾಗಿ ಫೇಸ್ ನ ಪಾಸ್ ಮಾಡ್ಬೋದು ಅಂತ. ಆದ್ರೆ ಪಾಸ್ ಮಾಡಕ್ಕಾಗಲ್ಲ. ಸೊ ತುಂಬಾ ರೂಲ್ಸ್ ಇರುತ್ತೆ, ಅದಕ್ಕೋಸ್ಕರನೇ ಇದ್ರಲ್ಲಿ ಸಿಂಪಲ್ ರೂಲ್ಸ್ ಅಷ್ಟೇನೆ ಇರೋದು ನಿಮ್ಗೆ. ಇಲ್ಲೇನ್ ನೋಡ್ತಾ ಇದೀರಾ, ಟ್ರೇಡಿಂಗ್ ಹಿಸ್ಟ್ರಿಲಿ ಆಲ್ಮೋಸ್ಟ್ ಎಲ್ಲಾ ಡೇಸು ನಾನು ಪ್ರಾಫಿಟ್ ಮಾಡಿದೀನಿ. ಬರೀ ಒನ್ ಡೇ ಮಾತ್ರ ನಮ್ಗೆ ಲಾಸ್ ಆಗಿದೆ. ಸೊ ಇಲ್ಲಿ ಏನ್ ನೋಡ್ತಾ ಇದೀರಾ, $498 ಬರೀ 22 ಸೆಕೆಂಡ್ಸ್ ಅಲ್ಲಿ ನನ್ನ ಟಾರ್ಗೆಟ್ ಹಿಟ್ ಆಗೋಯ್ತು. ಇದು ರೂಲ್ಸ್ ಏನಿದೆ ಅಂದ್ರೆ, ಇದರಲ್ಲಿ 60 ಸೆಕೆಂಡ್ಸ್ ಒಳಗಡೆ ಯಾವ ಟ್ರೇಡ್ ನು ಕ್ಲೋಸ್ ಮಾಡಂಗಿಲ್ಲ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ನನ್ನ ಟಾರ್ಗೆಟ್ ಅಷ್ಟು ಫಾಸ್ಟ್ ಆಗಿ ಹಿಟ್ ಆಗೋದಂತ ನಾನು ಎಕ್ಸ್ಪೆಕ್ಟ್ ಮಾಡಿದಿಲ್ಲ. ಇದೊಂದು ಸಾಫ್ಟ್ ಬ್ರೀಚ್ ಆಗಿರುತ್ತೆ. ಸೊ ಇಲ್ಲಿ ನಮ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಸಾಫ್ಟ್ ಬ್ರೀಚ್, 60 ಸೆಕೆಂಡ್ಸ್ ಒಳಗಡೆ ಕ್ಲೋಸ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಟೈಮ್ ಏನೋ ಇದೇ ತರ ಆಯ್ತು ಅಂದ್ರೆ ಅಕೌಂಟ್ ನ ಕಂಪ್ಲೀಟ್ ಆಗಿ ಫೇಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಜಸ್ಟ್ ವಾರ್ನಿಂಗ್ ಕೊಟ್ಟು ಬಿಟ್ಟಿದ್ದಾರೆ, ಏನೋ ಮಾಡಿಲ್ಲ. ಸೊ ನೋಡೋಣ, ಇದು ಫೇಸ್ ಅಕೌಂಟ್ ಕ್ಲಿಯರ್ ಆಗಿದ ತಕ್ಷಣ ನಮ್ಗೆ ಫಂಡೆಡ್ ಅಕೌಂಟ್ ಸಿಗುತ್ತೆ. ಅವಾಗ ಫ್ರೆಶ್ ಆಗಿ ತಿರ್ಗಾ ನಾವು ಸ್ಟಾರ್ಟ್ ಮಾಡಬಹುದು. ಸೊ ಅವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಇಲ್ಲಿ ನಿಮ್ಗೆ ಚಾಲೆಂಜ್ ಫೇಸ್ ಅಲ್ಲಿ ನಿಮ್ಗೆ ಯಾವ ಮಾಡೆಲ್ ಚೂಸ್ ಮಾಡಿದ್ರೆ ತುಂಬಾ ಬೇಗ ಪ್ರಾಫಿಟಬಲ್ ಆಗ್ತೀರಾ ಮತ್ತೆ ಪೇಔಟ್ಸ್ ಬೇಗ ತಗೋಬಹುದು ಅಂತ ನಾನು ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಇನ್ಸ್ಟೆಂಟ್ ಅಕೌಂಟ್ ನ ತಗೊಳಕ್ ಹೋಗ್ಬೇಡಿ, ಡೈರೆಕ್ಟ್ ಫಂಡಿಂಗ್ ಅಕೌಂಟ್ಸ್ ಕೊಡ್ತಾರೆ. ಆದ್ರೆ ಇದರಲ್ಲಿ ಕ್ಯಾಚ್ ಇದೆ. ಮಿನಿಮಮ್ ಟ್ರೇಡಿಂಗ್ ಡೇಸ್ 7 ಡೇಸ್ ಆಗಿರುತ್ತೆ. ಮತ್ತೆ ನಿಮ್ಗೆ ಮ್ಯಾಕ್ಸಿಮಮ್ ಲಾಸ್ ಬಂದು ಬರೀ 5% ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನ ನಾನು ಚೂಸ್ ಮಾಡಕ್ ಹೋಗಲ್ಲ. ಸೊ ಇದನ್ನ ಚೂಸ್ ಮಾಡಿದ್ರೆ ಇದನ್ನ ಏನಿದೆ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನೀವು ಬೆಸ್ಟ್ ಚೂಸ್ ಮಾಡೋದಿದ್ರೆ ಒನ್ ಫೇಸ್ ನ ಚೂಸ್ ಮಾಡಿ. ಒನ್ ಫೇಸ್ ಅಕೌಂಟ್ ನ ಕ್ಲಿಯರ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಫಂಡೆಡ್ ಅಕೌಂಟ್ಸ್ ಕೊಡ್ತಾರೆ. ಇಲ್ಲಿ ನಿಮ್ಗೆ ರೂಲ್ಸ್ ತುಂಬಾ ಕಮ್ಮಿ ಇರುತ್ತೆ ನಾನು ಹೇಳ್ದಂಗೆ. ಸೊ ಇಲ್ಲಿ ಪ್ರೈಸ್ ಬಂದು ನಿಮ್ಗೆ $10,000ಗೆ 119 ಆಗಿರುತ್ತೆ. ನೀವು ಇನ್ ಕೇಸ್ ಏನಾದ್ರು ನಾನು ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ
ಕನ್ನಡ 30 ಅಂತ. ಸೊ ಇಲ್ಲಿ ನಿಮ್ಗೆ ತುಂಬಾ ಕಮ್ಮಿ ಪ್ರೈಸ್ ಗೆ ಸಿಗುತ್ತೆ. ಇದನ್ನ ಯೂಸ್ ಮಾಡೋದಕ್ಕೆ ಫಂಡೆಡ್ ಅಕೌಂಟ್ಸ್ ನ ಕಮ್ಮಿ ದುಡ್ಡಿಗೆ ನೀವು ಪರ್ಚೇಸ್ ಮಾಡ್ಕೋಬಹುದು.